ನಮಸ್ಕಾರ ಸ್ನೇಹಿತರೆ, ಕಳೆದ ದಿನಗಳಲ್ಲಿ ಬಿಬಿಎಂಪಿಯ ಕಂದಾಯ ವಿಭಾಗಗಳಲ್ಲಿ ಆಸ್ತಿ ತೆರೆಗೆ ಸ್ವತ್ತಿನ ಮಾಲೀಕತ್ವ ನಿರೂಪಿಸಲು ಅಗತ್ಯ ದಾಖಲಾತಿಗಳಿಲ್ಲದಿದ್ದರೂ ಖಾತಾ ಒಂದುಗೂಡಿಸುವಿಕೆ ಅಂಡ್ ಅಕ್ರಮ ಸಬ್ ನಂಬರ್ಗಳ ಖಾತಾಗಳ ನೋಂದಣಿ ಬಗ್ಗೆ ವಿವರವಾಗಿ ದಾಖಲಾತಿಗಳ ಸಹಿತ ಸುದ್ದಿ ಮಾಡಿದ್ದೆವು. ನಾವು ಈ ಎಪಿಸೋಡ್ ನಲ್ಲಿ ತೋರಿಸೋಕೆ ಹೊರಟಿರೋದು ಬಿಡಿಎ ವತಿಯಿಂದ ಮರು ಹಂಚಿಕೆ ಅಥವಾ ಮರು ಮಂಜೂರಾತಿ ಆಗಿದೆ ಎಂಬಂತೆ ಸ್ವಾಧೀನ ಪತ್ರವನ್ನು ಸೃಷ್ಟಿಸಿ ಸರ್ಕಾರಿ ಸೊತ್ತನ್ನು ಕಬಳಿಸಲು ಇಸಿ ಸಹಿತ 19 ಪುಟಗಳ ಫೋರ್ಜರಿ ದಾಖಲಾತಿಗಳ ಸೃಷ್ಟಿಸಿ ಬಿಬಿಎಂಪಿಗೆ ಒದಗಿಸಿ ಫೋರ್ಜರಿ ದಾಖಲಾತಿಗಳ ಆಧಾರದಲ್ಲಿ ಸರ್ಕಾರಿ ಸೊತ್ತಿಗೆ ಖಾತಾ ನೀಡಿ ನೋಂದಾಯಿಸಿರುವುದನ್ನು ದಾಖಲಾತಿ ಸಹಿತ ತೋರಿಸುತ್ತೇವೆ ನೋಡಿ. ಬಿಬಿಎಂಪಿ ವ್ಯಾಪ್ತಿಯ ಅಭಿವೃದ್ಧಿ ಹೊಂದಿರುವ ಹಾಗೂ ಸಕಲ ಮೂಲಭೂತ ಸೌಕರ್ಯವಿರುವ ವಿಧಾನಸೌಧಕ್ಕೆ ಕೇವಲ 7 ಕಿಲೋಮೀಟರ್. ಈ ಸೊತ್ತಿನ ಅಂದಾಜು ಮಾರುಕಟ್ಟೆ ಮೌಲ್ಯ ಪ್ರತಿ ಚದುರ ಅಡಿಗೆ 15,000 ಅಂದರೆ 1,68 ಲಕ್ಷಗಳಿರುವ ಈ ಸೊತ್ತು ಬೆಂಗಳೂರಿನ ವಿಜಯನಗರ 2ನೇ ಹಂತದ ಹಂಪಿ ನಗರದಲ್ಲಿದೆ. ಈ 1,68 ಲಕ್ಷಗಳ ಸೊತ್ತಿಗೆ ಬಿಬಿಎಂಪಿಯಲ್ಲಿ ಖಾತಾ ನೋಂದಣಿ ಪ್ರಕ್ರಿಯೆಯ 3 ಪುಟಗಳ ಟಿಪ್ಪಣಿ ಹಾಳೆಯಲ್ಲಿ ನಮೂದಿರುವ ಕಂದಾಯ ಪರಿವೀಕ್ಷಕನ 4 ಖಂಡಿಕೆಗಳು, 8 ಲೈನ್ಗಳ ಎಆರ್ಒ ಪ್ರಸ್ತಾವನೆ, 5 ಲೈನ್ಗಳ ಆರ್ಒ ಅನುಮೋದನೆ, ಯಾವ ಆಧಾರದಲ್ಲಿ ಈ ಬಿಡಿಎ ವತಿಯಿಂದ ನೋಂದಾಯಿತ ಕ್ರಯಪತ್ರ, ಋಣಭಾರ ಪತ್ರ ಅಂದರೆ ಇಸಿ ಅಂಡ್ ಬಿಡಿಎ ನೀಡಿರುವ ಮರು ಹಂಚಿಕೆ ಸ್ವಾಧೀನ ಪತ್ರ, ಈ 19 ಪುಟಗಳ ದಾಖಲಾತಿಗಳೆಲ್ಲವೂ ಫೋರ್ಜರಿ ಮಾಡಿರುವ ದಾಖಲಾತಿಗಳು. ಇವನ್ನು ನಂಬಿ ಖಾತಾ ನೋಂದಣಿ. ಈ ಸೊತ್ತಿಗೆ ಖಾತಾ ನೋಂದಾಯಿಸುವ ಪ್ರಕ್ರಿಯೆಯಲ್ಲಿ ಫೋರ್ಜರಿ ದಾಖಲಾತಿಯಾದ ಮರುಹಂಚಿಕೆ ಸ್ವಾಧೀನ ಪತ್ರದ ನೈಜತೆ ಬಗ್ಗೆ ಈ ಕಂದಾಯ ವಿಭಾಗದವರು ಅಂದರೆ ಎಆರ್ಒ ಮಾಧುರಿ ಬಿಡಿಎಗೆ ಪತ್ರ ಮುಖಾನ ಪತ್ರ ಬರೆದು ಬಿಡಿಎ ಕಚೇರಿ ಸಹಾಯಕ ಆಯುಕ್ತರು ಮರುಹಂಚಿಕೆ ಅಥವಾ ಮರು ಮಂಜೂರಾತಿ ಕಚೇರಿಯಿಂದ ನಮ್ಮ ಕಚೇರಿಯಿಂದ ಈ ಮರು ಹಂಚಿಕೆ ಸ್ವಾಧೀನ ಪತ್ರ ಜಾರಿಯಾಗಿದೆ ಎಂಬಂತ ಇಂಬರ ಪಡೆದು ಬಿಬಿಎಂಪಿ ಅಧಿನಿಯಮ ಅಡಿಯಲ್ಲಿ ಖಾತಾ ನೋಂದಾಯಿಸಬೇಕಾಗಿತ್ತು. ಆದರೆ ಬಿಡಿಎಗೆ ಪತ್ರ ಮುಖೇನ ಕೋರದೆ ಕಣ್ಮುಚ್ಚಿ ಫೋರ್ಜರಿ ದಾಖಲಾತಿಗಳ ಆಧರಿಸಿ ಖಾತಾ ನೋಂದಣಿ. ಈ ಸೊತ್ತಿಗೆ ಖಾತಾ ನೋಂದಾಯಿಸಲು ಒದಗಿಸಿರುವ ದಾಖಲಾತಿಗಳು ಫೋರ್ಜರಿ ಎಂದು ಹೇಗೆ ಗುರುತಿಸುವುದು ನೋಡಿ. ಈ 19 ಪುಟಗಳೆಲ್ಲವೂ ಫೋರ್ಜರಿಯೇ. ಬನ್ನಿ ನೋಡೋಣ ಬಿಡಿಎಯ ಮರು ಹಂಚಿಕೆ ಅಥವಾ ಮರು ಮಂಜೂರಾತಿ ಸ್ವಾಧೀನ ಪತ್ರದ ನೈಜತೆ. ಈ ಪತ್ರದಲ್ಲಿ ದಿನಾಂಕ, ಪಿಸಿಆರ್ ಸಂಖ್ಯೆ, ಗಂಡನ ಹೆಸರು, ಸ್ವಾಧೀನ ಪಡೆದ ಫಲಾನುಭವಿ ಹೆಸರು, ಬಡಾವಣೆ, ಸೊತ್ತಿನ ಶೆಡ್ಯೂಲ್ ನ ಒಂದು ಕಾಲಂ ಮ್ಯಾನ್ಯುಯಲ್ ಟೈಪಿಂಗ್ ನಲ್ಲಿದೆ. ಆದರೆ ಸೊತ್ತಿನ ಅಳತೆ, ಸೊತ್ತಿನ ಸಂಖ್ಯೆ, ಶೆಡ್ಯೂಲ್ ನ 3 ಕಾಲಂಗಳು ಕಂಪ್ಯೂಟರ್ ನಲ್ಲಿ ಟೈಪ್ ಮಾಡಿದ್ದಾಗಿರುವುದರಿಂದ ಈ ದಾಖಲಾತಿಯು ತಿರುಚಿದ ಫೋರ್ಜರಿ ಪೇಪರ್. ಈ ಸೊತ್ತಿನ ಬಗ್ಗೆ ಸಹಾಯಕ ಆಯುಕ್ತರು ಮರುಹಂಚಿಕೆ ಅಥವಾ ಮರು ಮಂಜೂರಾತಿ ವಿಭಾಗದಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ ಅಡಿಯಲ್ಲಿ ಕೋರಿದ ಅರ್ಜಿಗೆ ಬಿಡಿಎಯವರು ತಾವು ಕೋರಿರುವ ಮಾಹಿತಿಯನ್ನು ಈ ವಿಭಾಗದಲ್ಲಿ ಲಭ್ಯವಿರುವ ಹಂಚಿಕೆ ವಹಿಯಲ್ಲಿ ಪರಿಶೀಲಿಸಲಾಗಿ ಸದರಿ ನಿವೇಶನವು ಮರುಹಂಚಿಕೆ ಅಥವಾ ಮರು ಮಂಜೂರಾತಿ ಆಗಿರುವುದು ಕಂಡು ಬರುತ್ತಿಲ್ಲವೆಂಬ ಇಂಬರ ಪತ್ರ. ಅಂದರೆ ಈ ದಾಖಲಾತಿಗಳು ತಿರುಚಿದ ಫೋರ್ಜರಿ ಪತ್ರ. ಪ್ರಸ್ತುತ ಈ ಸೊತ್ತಿನ ಫೋರ್ಜರಿ ದಾಖಲಾತಿಗಳ ಸಲ್ಲಿಸಿ ಖಾತಾ ನೋಂದಾಯಿಸಿಕೊಂಡಿರುವ ಹಾಲಿ ಖಾತಾದಾರರ ವಿರುದ್ಧ ಮೊದಲು ಬಿಡಿಎಯವರು ಬಿಡಿಎ ದಾಖಲಾತಿಗಳು ಮತ್ತು ಶುದ್ಧ ಕ್ರಯ ಪತ್ರದಲ್ಲಿ ಸಹಾಯಕ ಆಯುಕ್ತರ ಫೋಟೋ ಸಹಿತ ಹೆಬ್ಬೆಟ್ಟು ಹಾಗೂ ಸಹಿಯುಳ್ಳ ದಾಖಲಾತಿಗಳ ದುರ್ಬಳಕೆ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ. ಇನ್ನು ಬಿಬಿಎಂಪಿ ಕಂದಾಯ ವಿಭಾಗದಲ್ಲಿ ಈ ಸೊತ್ತಿನ ಖಾತಾ ರದ್ದುಪಡಿಸಿ ಬಿಬಿಎಂಪಿ ಅಧಿನಿಯಮ ಉಳಿಸಿ. ಮುಂದೆ ಮತ್ತೊಂದು ಫೋರ್ಜರಿ ದಾಖಲಾತಿಗಳು. 5,400 ಚದುರ ಅಡಿಗಳ ಸೊತ್ತಿಗೆ ಖಾತಾ ನೋಂದಣಿಯಾಗಿ ಬೆಟರ್ಮೆಂಟ್ ಪಾವತಿಸಿದಂತೆ ಮತ್ತು ಈ ಕಟ್ಟಡಕ್ಕೆ ನಕ್ಷೆ ಮಂಜೂರಾತಿ ಯಾಗಿದ್ದಂತ ಫೋರ್ಜರಿ ದಾಖಲಾತಿ ಸೃಷ್ಟಿಸಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕೋಟಿಗಳ ಸಾಲ ದಾಖಲಾತಿ ಸಹಿತ ಮುಂದಿನ ಎಪಿಸೋಡ್ ನಲ್ಲಿ ತೋರಿಸೋಣ.